ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ಬಂದು ಎಂತ ಅದ್ಭುತವಾದ ಉಪಕಾರ ಮಾಡಿದ್ದಾರೆ ಗೊತ್ತಾ? 50ಕ್ಕೂ ಮಿಕ್ಕ ಗ್ರಂಥಗಳು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರತಕ್ಕಂತ ಆಸ್ತಿ. ನಮ್ಗೆ ಆರಾಧನೆ ಅಂದ್ರೆ ಗೊತ್ತಿರೋದು ಪಂಚಾಮೃತ, ಕರಗಡಬು, ಗಸಗಸೆ ಪಾಯಸ, ನಿಂಬೆಹಣ್ಣಿನ ಚಿತ್ರಾನ್ನ. ಏನು ತೊಂದ್ರೆ ಇಲ್ಲ ರೀ, ಇದೇ ತಿನ್ನಿ. ಆರಾಧನೆಯಲ್ಲಿ ಕೂತ್ಕೊಂಡು ತಿನ್ನೋ ಅನ್ನ ಹೊಟ್ಟೆಗನ್ನ. ಈ ಅನ್ನ ಜನ್ಮಕ್ಕೆ ಕಾರಣ ಆಗತ್ತೆ, ತಲೆಗೆ ಹೋಗೋ ಅನ್ನ ಸಂಸ್ಕಾರಕ್ಕೆ ಕಾರಣ ಆಗುತ್ತೆ, ಉದ್ಧಾರಕ್ಕೆ ಕಾರಣ ಆಗುತ್ತೆ. ಇವತ್ತಿಗೂ ಕೂಡ 8ರಿಂದ 80 ತನಕ ಜಾತಿ ಮತ ಮಠ ಎಲ್ಲ ಮೀರಿ ಮನುಕುಲದ ಸಜ್ಜನರಿಗೆ ಮಾಧವನ ಕಡೆಗೆ ಮನಸ್ಸು ಹರಿಯುವಂತೆ ಮಾಡಿದ ಮಹಾನುಭಾವರು ಮಂತ್ರಾಲಯದ ಸಿದ್ಧಿ ಪುರುಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ?